ತಾಯಂದಿರಿಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತ ಒಂದು ಕಲ್ಪನೆ ಬಹಳಷ್ಟು ಹಿಂದಿನಿಂದ ನಡೆದಿದೆ. ರಾಜಕೀಯವಾಗಿ ಅವರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತ ಬೇಡಿಕೆಗಳು ಬಹಳಷ್ಟು ವರ್ಷಗಳಿಂದ ನಡೀತದೆ. ಅದನ್ನೆಲ್ಲ ಇವತ್ತು ನಮ್ಮ ದೇಶದ ಸಮರ್ಥವಾದಂತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮನಗೊಂಡು ಇವತ್ತೊಂದು ಮಹಿಳಾ ಮೀಸಲಾತಿಯನ್ನ ರಾಜಕೀಯವಾಗಿ ಮಹಿಳೆಯರಿಗೆ ಒಂದು ಶಕ್ತಿ ತುಂಬಬೇಕನ್ನುವಂತ ಒಂದು ನಿರ್ಣಯ ಮಾಡಿದ್ರು. ನಿನ್ನೆ ನಡೆದಂತ ಲೋಕಸಭಾ ಒಂದೇನು ಚರ್ಚೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರರು ಸೇರಿ ವಿರೋಧ ಮಾಡಿ ಮಹಿಳೆಯರಿಗೆ ಸಿಗುವಂತ ಒಂದು ಪ್ರಾತಿನಿಧ್ಯಕ್ಕೆ ವಿರೋಧ ಮಾಡಿದ್ದಾರೆ. ಬರೀ ರಾಜಕೀಯವಾಗಿ ಮಹಿಳೆಯರಿಗೆ ಡಾಂಬಿಕ ಮಾತುಗಳನ್ನ ಇವರಿಂದ ಕೇಳ್ತಾ ಇದೀವಿ. ಬರೀ ಅವ್ರ ಬಗ್ಗೆ ಮಹಿಳೆಯರ ಬಗ್ಗೆ ಭಾಷಣಗಳಲ್ಲಿ ಕಾಳಜಿ ಮಾಡುವಂತಹದ್ದು, ಮೊಸಳೆ ಕಣ್ಣೀರು ಸುರಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ನವರು ಅವರು ಮಾಡ್ತಾ ಬಂದಿದ್ದಾರೆ. ನಿನ್ನೆ ಒಂದು ಏನಾದರೂ ಅದು ಬಿಲ್ ಪಾಸ್ ಆಗಿದ್ರೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ಒಂದು ಸಂದರ್ಭ ಇತ್ತು. ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡ್ಬೇಕನ್ನುವಂಥದ್ದು ಪ್ರಧಾನಮಂತ್ರಿಗಳ ನಿರ್ಣಯಕ್ಕೆ ನಿನ್ನೆ ಬಹಳಷ್ಟು ಹಿನ್ನಡೆ ಅಲ್ಲ, ತಾಯಂದಿರಿಗೆ ಇದು ಹಿನ್ನಡೆ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮಹಿಳೆಯರಿಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ಕಾಂಗ್ರೆಸ್ನವರು ಅವರೆಲ್ಲ ಮಿತ್ರರು ಸೇರಿ ವಿರೋಧ ಪಕ್ಷದ ವಿರೋಧ ಮಾಡಿದ್ದು ಇದು ತಾಯಂದಿರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತ ನನ್ನ ಸಂದರ್ಭದಲ್ಲಿ ಆರೋಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರು ಏನವರ ಮಾದಾಶೆ ಇತ್ತು, ಅಂದ್ರೆ ಅಂಬೇಡ್ಕರ್ ಮಾದಾಶೆನ ಕೂಡ ಇತ್ತು, ಮಹಿಳೆಯರು ಕೂಡ ಸಮಾನವಾಗಿ ಮುಂದೆ ಬರಬೇಕನ್ನುವಂಥದ್ದು. ಬಸವಣ್ಣವರ ಒಂದು ಅವ್ರೇನ ಇಂಗಿತ ಇತ್ತು, ಲಿಂಗ ಭೇದ ಮರೆತು ಇವತ್ತು ಎಲ್ಲರೂ ಮುಂದೆ ಬರ್ಬೇಕನ್ನುವಂಥದ್ದು. ಅದಕ್ಕೂ ಕೂಡ ಇವತ್ತು ಇಬ್ರು ಮಹಾನ್ ಪುರುಷರ ಆಶಯಗಳಿಗೆ ನೀರು ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ನವರು ಅವರ ಲೋಕಸಭೆ ಇರುವಂತ ಅವ್ರ ಸ್ನೇಹಿತರು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ನಾವು ಆರೋಪ ಮಾಡಕ್ ಬಯಸ್ತಾ ಇದೀನಿ. ಇವರು ಯಾವಾಗಲೂ ಹಿಂದಿನ ಕಾಲದಿಂದ ಕೂಡ ಡಾಮಿನೇಟ್ ಅಂದ್ರೆ ಸರ್ವಾಧಿಕಾರ ರೀತಿಯಲ್ಲಿ ತಾವೇ ಇರಬೇಕು, ತಾವೇ ಮಾಡ್ಬೇಕನ್ನುವಂಥದ್ದು ಕಾಂಗ್ರೆಸ್ನವರು ಮೊದಲಿಂದ ಕೂಡ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಸಮನಾಗಿ ಎಲ್ರಿಗೂ ಕೂಡ ಹಕ್ಕುಗಳು ಸಿಗ್ಬೇಕನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಕಲ್ಪನೆ ಆಗಿದೆ. ಒಂದು ಸಣ್ಣ ಇವರಲ್ಲಿ ಒಂದು ಆತಂಕ, ಏನಾದ್ರೂ ಇದು ಆದ್ಬಿಟ್ರ ಇವ್ರು ಪಾಪ್ಯುಲರ್ ಆಗ್ಬಿಡ್ತಾರಲ್ಲ ಪ್ರಧಾನಮಂತ್ರಿಗಳು ಅಂತ ಒಂದು ಸಣ್ಣತನಕ್ಕೆ ಒಳಬಿದ್ದು ಇನ್ನು ಯಾವ್ಯಾವ ಸಣ್ಣದು ವಿಷಯಗಳನ್ನ ತೆರೆದಿಡುವಂತ ಒಂದು ಏನೋ ನಾನು ನಿನ್ನೆ ಕೇಳ್ತಾ ಇದ್ದೆ, 49 ಲಕ್ಷ ಜನರು ವೋಟರ್ಸ್ಗಳನ್ನ ಹೆಂಗ್ ಸಂಭಾಳಿಸ್ತಾರೆ ಏನೇನು ಮಾತಾಡ್ತಿದ್ರು, ಸ್ವಲ್ಪ ಕೇಳಿದೆ. ಆಮೇಲೆ ನಾನು ಯಾಕೆ ನಮಗೇನಿತ್ತು ನಾವು ನೋಡಕ್ ಹೋಗ್ಲಿ, ನಿನ್ನೆ 100ಕ್ಕೆ 100 ಪಾಸ್ ಆಗ್ತದ, ಎಲ್ಲರೂ ಮಹಿಳೆಯರ ಪರವಾಗಿದ್ದಾರೆ, ತಾಯಂದ್ರ ಪರವಾಗಿದ್ದಾರೆ ಅನ್ನುವಂಥ ನಮಗೊಂದು ಕಲ್ಪನೆ ಇತ್ತು. ಆದ್ರೆ ಇವರ ಒಂದು ಹೊಟ್ಟೆ ಕಿಚ್ಚಿಗೆ ಕಾಂಗ್ರೆಸ್ನವರು ಈ ಮಹಿಳೆಯರಿಗೆ ಹಿನ್ನಡೆ ಆಗುವಂಥದ್ದು, ಅಪಮಾನ ಆಗುವಂತ ಕಾರ್ಯವನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ನಡೆದುಕೊಂಡಾರ ಅನ್ನುವಂಥದ್ದು ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇವೆ. ಅಂದ್ರೆ ಇಲ್ಲ ಸರ್, ಒಂದು 3 ಅಂಶ ಇದು ಆಗ್ಬೇಕಾಗ್ತದೆ. ಅಲ್ಲಿ 50% ಹೆಚ್ಚಿಗಲ್ಲ, 50% ಹೆಚ್ಚಿಗೆ ಆದ್ರೆ ನಮ್ದು ಆಗ್ಬಿಡ್ತದೆ. 50% ಹೆಚ್ಚಿಗೆ ನಮ್ದು ಆಗ್ತದೆ. 3 ಅಂಶ ಅಂದ್ರೆ ನಮ್ದು ಕೆಲವೊಬ್ರು ಇದು ಮಾಡಿಲ್ಲ. ಆದ್ರೆ ಮೇನ್ ಕಾಂಗ್ರೆಸ್ನ ಅಜೆಂಡಾನೇ ಅದೇ ಅದು, ಇದನ್ನ ಆಗ್ಬಾರ್ದು ಅಂತೇಳಿ 352 ಬೇಕಾಗ, 352 ಆದ್ರೆ ಹಾಕದು. ಯಾಕೆ 50 ವರ್ಷ 60 ವರ್ಷ ಹೋಗಿಲ್ಲ, ಅವ್ರು ಯಾರು ಮಾಡ್ಯಾರ? ಅದನ್ನ ಯಾರು ಮಾಡಿಲ್ಲ. 10 ವರ್ಷ ಮಾಡಿದಿ ಅಂದ್ ತಪ್ಪದ ಅಲ್ರಿ. ಈಗ 50-60 ವರ್ಷ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷವೆಲ್ಲ ಆಡಳಿತ ಮಾಡ್ಯಾರಲ್ಲ, ಏನೋ ಈಗ ಅದ್ರ ಬಗ್ಗೆ ಜಾಗೃತಿ ಜನರಲ್ಲಿ ಮೂಡೈತಿ, ಮಹಿಳೆಯರ ಬೇಡಿಕೆನೂ ಕೂಡ ಹೆಚ್ಚಾಗ್ಯದ, ಎಲ್ಲರೂ ಅಲ್ಲಿ ಮಾಡ್ಬೇಕನ್ನುವಂತ ಒಂದು ಅಭಿಪ್ರಾಯ ಬಂದದ. ಈಗ ನಮ್ಮ ಪ್ರಧಾನಮಂತ್ರಿಗಳು ಅದನ್ನ ಕೈ ಎತ್ಕೊಂಡಾರ. ಈಗಾದ್ರೆ ಅವ್ರು ಈಗ ತಪ್ಪ ಈಗ ಮಾಡ್ಬಿಡತ್ತದ, ಮತ್ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ಬೇಕಂದ್ರೆ ಈಗ ಒಳ್ಳೆ ಕೆಲಸ ಮಾಡ್ಲಿ ಕಾಂಗ್ರೆಸ್ ಅವರು. 33 ಮಾಡಿದ್ ಇಂಪ್ಲಿಮೆಂಟ್ ಎಲ್ಲಿ ಅದು? ರಾಜಕೀಯವಾಗಿ ಎಲ್ಲಿ ಸ್ಥಾನಮಾನ ಅದಾವ? ಎಲ್ಲಿ ಲೋಕಸಭಾ ವಿಧಾನಸಭಾ ಸ್ಥಾನಮಾನಗಳದಾವ? 33% ನೋಡ್ರಿ, ಹೊಟ್ಟೆ ಕಿಚ್ಚತ್ ಹೇಳಿಲ್ಲ. ಇವ್ರಿಗೆ ಏನೋ ಒಂದು ಶ್ರೇಯಸ್ಸು ಸಿಗ್ತನ್ನುವಂತ ಒಂದು ಸಣ್ಣ ಒಂದು ತನದಿಂದ ದುರುದ್ದೇಶದಿಂದ ಇದನ್ನ ನಿನ್ನೆ ವಿರೋಧ ಮಾಡ್ಯಾರ ಅನ್ನುವಂಥದ್ದು ನಮ್ಮ ಆರೋಪ. ನಮ್ಮ ಮೇಡಮ್ ಅವ್ರ 2 ಮಿನಿಟ್ ಮಾತಾಡ್ತಾರೆ. ಹೇಳ್ರಿ. ಇಲ್ಲ ಸರ್, ಎಂದೋ ಈ ಘೋಷಣೆ ಮಾಡ್ಯಾರ,
ಇರೋದ್ ಏನು ಇವ್ರು ಕಲೀಲಾರ್ದವ್ ಎಲ್ಲ ಸಾಲಿ ಕಲ್ತವ್ರು ಅದಾರ, ಎಲ್ಲಾರು 10 ಸಲ 4-5 ಸಲ ಆದವ್ರು ಎಲ್ಲ ರಾಜಕೀಯವಾಗಿ ಇದ್ದವ್ರು ಅದಾರ. ಇದನ್ನ ಮೊದಲೇ ವಿಶೇಷ ಅಧಿವೇಶನ ಕರಿತೀವಿ ಅಂತ ಹೇಳಿ ಘೋಷಣೆ ಮಾಡಿ ಇನ್ ಎಷ್ಟೋ ದಿವಸ ಆಯ್ತು ಪ್ರಿಪರೇಷನ್ ನೋಡಿ. ಇವತ್ತು ನಡೀತಾ, ನಿನ್ನೆ ನಡೆದಿತ್ತು, ಒಂದ್ ತಿಂಗಳಿಂದ ನಡೆದಿದ್ದಲ್ಲ, ಬಹಳ ದಿವಸಗಳಿಂದ ಪ್ರಿಪರೇಷನ್ ಮಾಡ್ಕೊತ ಬಂದಾರ. ಅದಕ್ಕೆ ಒಂದಲ್ಲಿ ಬಿಲ್ ಪಾಸ್ ಆಗ್ಬಿಟ್ರು. ಇನ್ನೂ ಇದನ್ನ ತಕ್ಷಣ ನಾಳೆಗೆ ಆಗಂಗಿಲ್ಲ. ಅದು ಆದ ಕೂಡಲೇ ಅದಕ್ಕೆ ಸಮಿತಿ ರಚನೆ ಆಗ್ಬೇಕು, ಯಾವಾಗ ಆಗ್ಬೇಕು, ಎಲ್ಲ ಕಡೆ ಇದು ಆಗ್ಬೇಕು, ಅದು ಮುಂದಾಗ್ತದ. ಅದು ನಾರಿ ಶಕ್ತಿ ಸಮಾನತೆ ಹೋದ್ರದಿಂದ ಪ್ಲಾನಿಂಗ್ ಐತಿ. ಇಲ್ಲ ಇಲ್ಲ, ಈಗ ಹೊಸದಿದು ತೆಗೆದದ್ದು ನೋಡ್ರಿ. ಜನಸಂಖ್ಯೆ ಆಧಾರವಾಗಿ ಈಗ ಡಿಲಿಮಿಟೇಷನ್ ಅಲ್ಲಲ್ಲ, ಎರಡು 1 ಮಿನಿಟ್, ಎರಡು ಕೊಡಕ್ ಸಂಬಂಧ ಅದಾವ. ಯಾಕೆ ಸಂಬಂಧ ಹೇಳ್ತೀನಿ ಕೇಳಿ. ಪೂರ ಸೀಟ್ಗಳನ್ನ ಹೆಚ್ಚು ಮಾಡ್ಲೇಬೇಕು, ಕಾಲಕ್ಸಾರ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರದ ಒಂದು ವ್ಯಾಪ್ತಿ ನೋಡ್ಕೊಂಡು ಮಾಡ್ಲೇಬೇಕು. ಹೌದಾ? ಈ ಅದ್ರ ಜೊತೆನೆ ಮೇಳ ಮೀಸಲಾತಿನೂ ಕೂಡ ಆಗ್ಲಿ ಅನ್ನುವಂಥದ್ದು. ಎರಡು ಕೂಡ ಆಗಿಲ್ಲ ಬಹಳ ದಿವಸದಿಂದ. ಮೇಳ ಮೀಸಲಾತಿ ಒಂದು ಅಜೆಂಡಾನ ಯಾರು ತಗೊಂಡಿಲ್ಲ ಇನ್ನೋವರೆಗೆ. ಅಲ್ಲ, ಹೆಚ್ಚಿಗೆ ಮಾಡಿಕೊಟ್ರಿ, ಹೆಚ್ಚಿಗೆ ಮಳೆ ಸ್ಥಾನ ಸಿಗ್ತಲ್ಲ, ಏನ್ ತಪ್ಪದ? ಅಲ್ಲ, ಅದ್ರಾಗೂ ಕೊಡಕ್ ತಯಾರದಾರಲ್ಲ ನಮ್ಮವ್ರು, ಹೆಚ್ಚಿಗೆ ಮಾಡಿ ಕೊಡಕತ್ತಲ್ಲ. ಇಲ್ಲ ಇಲ್ಲ ಸರ್, 127 ಸೀಟ್ 22 ಲಕ್ಷಕ್ಕಿಂತ ಹೆಚ್ಚಿಗದವ್ರಿ ಸರ್. ಬ್ಯಾಲೆನ್ಸ್ ಸರಿ ಇಲ್ಲ. ಕೆಲವೊಂದ್ ಸರಿ ಮಾಡ್ಕೊಳಕ್ಕ ಇವೆಲ್ಲ ಕೆಲವೊಂದ್ ಕಡೆ ಓಟ್ ಹೆಚ್ಚದಾವ, ಕೆಲವೊಂದ್ ಕಡೆ ಓಟ್ ಕಡಿಮೆ ಅದಾವ. ಎಲ್ಲ ಸರಿ ಮಾಡ್ಕೊಳಕ್ಕೆ ಮಾಡ್ಲಾತಾರ. ಅದ್ರ ಜೊತೆನೆ ಇನ್ನೂ ಹೆಚ್ಚಿಗೆ ಸ್ಥಾನ ಅವ್ರು ಸಿಕ್ಕ್ರಿ ಏನ್ ತಪ್ಪದ? ಈಗ ಇದ್ದ ಸ್ಥಾನಕ್ಕಿಂತ ಹೆಚ್ಚಿಗೆ ಮಳೆಯಾರು ಕೊಡೋರು ಅದಾರ. ನೋಡ್ರಿ, ನೀವು ರಾಜಕೀಯ ಯೋಚನೆ ಮಾಡತ್ತೀರಿ, ನಾವು ರಾಜಕೀಯ ಯೋಚನೆ ಮಾಡಿಲ್ಲ. ಅಲ್ಲ, ನೀವ್ ಹೇಳಿದ್ರಿ ಇದ್ರ ರಾಜಕೀಯ ಮಹಿಳಾ ನೋಡ್ರಿ, ಪುನರ್ವಿಂಗಡಣೆ ಮರುವಿಂಗಡಣೆ ಐತಿ, ಅದಕ್ಕೆ ನೀವೇನ್ರು ಚರ್ಚೆ ಮಾಡ್ರಿ. ಮಹಿಳಾ ಮೀಸಲಾತಿಗೆ ಯಾಕೆ ವಿರೋಧ ಮಾಡ್ತೀರಿ? ನಮ್ ಪ್ರಶ್ನೆ ಏನು ಅಲ್ಲಿ ಅರ್ಥ ಆಯ್ತು. ನೀವು ಸರ್, ನೀವು ಹೇಳೋದು ಅರ್ಥ ಆಯ್ತು. ಮಹಿಳಾ ಮೀಸಲಾತಿಗೆ ವಿರೋಧ ಮಾಡುವ ತಪ್ಪು. ನೀವು ಪುನರ್ವಿಂಗಡಣೆ ಮರುವಿಂಗಡಣೆ ಅದಕ್ಕೆ ನೀವು ದಕ್ಷಿಣ ಭಾರತಕ್ಕೆ ಸೀಟ್ ಹೆಚ್ಚಾಗ್ತಾವ, ಉತ್ತರ ಭಾರತಕ್ಕೆ ಕಡಿಮೆ ಅಥವಾ ಉತ್ತರ ಭಾರತಕ್ಕೆ ಹೆಚ್ಚಾಗ್ತಾವ, ದಕ್ಷಿಣ ಭಾರತಕ್ಕೆ ಹೆಚ್ಚಾಗ್ತಾವ, ಚರ್ಚೆ ಮಾಡಿ ನೀವು ಇದ್ರಾಗ ಅಸೆಂಬ್ಲಿಯಾಗ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಮಹಿಳಾ ಮೀಸಲಾತಿಗೆ ವಿರೋಧ ಮಾಡುವಂತ ತಪ್ಪು. ಈ ಸಾರಾಸಗಟವಾಗಿ ತಾಯಂದ್ರಿಗೆ, ಮಹಿಳೆಯರಿಗೆ ಇದು ಅನ್ಯಾಯ ಮತ್ತು ಅವ್ರಿಗೆ ಅಪಮಾನ ಆಗ್ಯದ. ಅದು ನೀವು ಹೇಳಿದ್ದು ಹೇಳತ್ತಿಲ್ಲ, ನನಗೂ ಬಹಳಷ್ಟು ಕೇಳಿನ. ದಕ್ಷಿಣ ಭಾರತಕ್ಕೆ ಸೀಟುಗಳು ಕಡಿಮೆ ಹಾಕವ, ಉತ್ತರ ಭಾರತಕ್ಕೆ ಹೆಚ್ಚು ಹಾಕವ ಅನ್ನುವಂಥದ್ದು ಚರ್ಚೆ ಒಳಗೆ ಅದ, ಇಲ್ಲ ಅನ್ನಂಗಿಲ್ಲ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ರಿ. ಮಹಿಳಾ ಮೀಸಲಾತಿ ಒಪ್ಕೋಬೇಕಾಯ್ತು ನೀವು. ನಿನ್ನೆ ನಿಜವಾಗಿ ಕಳಕಳಿ ನಾರಿ ಶಕ್ತಿ ವಂದನ ಈಗ ಕೇಳ್ರಿ. ಇಲ್ಲ 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 ಹಂಗಾಗಿಲ್ಲ. ಇಲ್ಲ ಮಹಿಳಾ ನಿನ್ನೆ ಕಾಂಗ್ರೆಸ್ ನಿನ್ನೆ ಅನ್ಯಾಯ ಮಾಡ್ಯಾರ. ಇಲ್ಲ ಮಹಿಳೆಯರು ನಿನ್ನೆಗೆ ಅವ್ರಿಗೆ ಅನ್ಯಾಯ ಮಾಡಿದಾರ, ಅದಕ್ಕೆ ವಿರೋಧ ಮಾಡಿದಾರ. ಆ ಬಿಲ್ ಪಾಸ್ ಮಾಡಕ್ ಇವ್ರು ಹೋಟ್ ಹಾಕಿಲ್ಲ. ಅದು ಅಲ್ಲಿ ಅದು ಪೊಲಿಟಿಕಲ್ ಚರ್ಚೆ ಆಗ್ತದ, ಬೇರೆ. ಆದ್ರೆ ನಿನ್ನೆನೆ ತಂದಂತ ಬಿಲ್ಲನ್ನ ಮಹಿಳೆಯರಿಗೆ ಆಗ್ಯದ. ಬಿಜೆಪಿ ಮಹಿಳೆಯರಿಲ್ಲ, ಟೋಟಲ್ ಮಹಿಳೆಯರಿಗೆ. ಇಲ್ಲ 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 ಬಿಜೆಪಿಗೆ ಯಾಕೆ ಆಗ್ತದೆ ಸರ್? ನಾವು ಆಲ್ರೆಡಿ ಅಧಿಕಾರದ ಕೇಂದ್ರದಾಗ ಅದಾರ ನಮ್ಮವರು. ಏನಾರ ಒಂದ್ ಹೇಳ್ತಾರ ಸರ್ ಅವರು. ಅಲ್ಲೆಲ್ಲ ಅಲ್ರಿ ಬಂಡೆ. ಈಗ ನಾರಿ ಶಕ್ತಿ ಇಲ್ಲ 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 ಅವ್ರು ಯಾವ್ದೋ ನೆಪ ಇಟ್ಟುಕೊಂಡು ಇದನ್ನೇ ವಿರೋಧ ಮಾಡಿದಾರೆ. ಫಸ್ಟ್ ವಿರೋಧ ಮಾಡಿದ್ದೆ ಮಹಿಳಾ ಮೀಸಲಾತಿಗೆ. ಅವರು ಇದನ್ನೇ ಫಸ್ಟ್ ಚರ್ಚೆ ಆಗಿತ್ತು. ಅವರು ನೋಡ್ರಿ, ಈಗ ಹೇಳ್ಬೇಕಾಗಿತ್ತು ಒಪ್ಪನಿಗೆ, ಅದನ್ನ ಹೇಳ್ಬೇಕಾಗಿತ್ತು. ಇದಕ್ಕೆ ನಮ್ದು ಹಿಂಗದ, ಇದಕ್ಕೆ ಹಿಂಗಂತ ಹೇಳ್ಬೇಕಾಗಿತ್ತು. ಟೋಟಲ್ ಬಿಲ್ಲಿಗೆ ವಿರೋಧ ಮಾಡಿಬಿಟ್ರು. ಅವರು ಬಿದ್ದು ಹೋಗ್ಬಿಡ್ತದು. ಅವಾಗ ಸೀಟ್ ಮಾಡ್ತಾರ ಸರ್. ಈಗ ಕರೆಕ್ಟ್ ಸರ್. ನಂದು ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ನಾನು MLA ಆಗೋತ್ರ ವಿಂಗಡಣೆ ಆಗೈತೆ ಒಂದ್ಸಲ. ಕ್ಷೇತ್ರಗಳು ಹೆಚ್ಚಾಗಿಲ್ಲ, ಅದ್ರ ಆ ಕಡೆ ಮಾಡಿದ್ರಲ್ಲ, ಅವಾಗಿದ್ದೆ ನಾನು ಸ್ವಲ್ಪ MLA ಇದ್ದೆ. ಆ ಟೈಮ್ದಾಗ ಜನಸಂಖ್ಯೆ ಆಧಾರದ ಮೇಲೆ ಸೀಟು ಹೆಚ್ಚು ಕಡಿಮೆ ಆಗ್ತಾವ, ಮೀಸಲಾತಿ ಸಂಬಂಧ ಬರಂಗಿಲ್ಲ. ಸೀಟು ಹೆಚ್ಚು ಕಡಿಮೆ ಮಾಡೋದು ಜನಸಂಖ್ಯೆ ಸೆನ್ಸಸ್ ಬಂದ್ಮ್ಯಾಗ. ಆದ್ರ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡ್ಬೇಕಾಗಿತ್ತು ನಿನ್ನೆ. ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕವ ಇನ್ನೂ ಬಂದಿಲ್ಲ ಸರ್. 2000
ಇವ್ರು ಕಂಪ್ಲೀಟ್ ಆಗ್ಬೇಕು. 2007 ಕಂಪ್ಲೀಟ್ ಆದ್ಮ್ಯಾಗನೆ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕ ಉತ್ತರಕ್ಕ ಎಲ್ಲಿ ಹೆಚ್ಚಾಕವೋ ಎಲ್ಲಿ ಕಮ್ಮಿ ಆಕ್ಕವೋ ಅಥವಾ ಇದು 500 ಹೋಗ್ಸಿಂದ 800 ಆಕ್ಕವೋ 900 ಆಕ್ಕವೋ ಅವಾಗ ನಿರ್ಧಾರ ಆಕ್ಕವ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದ್ಮ್ಯಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವ ತಾರತಮ್ಯ ಮಾಡ್ತಾರ, ಹಂಗ ಹಿಂಗಂತ ಅವ್ರಲ್ಲಿ ಸಂಶಯ ಅದಲ್ಲ. ಅದಕ್ಕೆ ಮುಂದಿದ್ದೇ ಇರ್ತದ. ಆದ್ರ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ 2 ಮಿನಿಟ್.